ಪ್ರಜ್ವಲ್ ರೇವಣ್ಣ ವಿರುದ್ಧ ಇನ್ನಷ್ಟು ಕೇಸ್. ಭವಾನಿ ರೇವಣ್ಣಗೆ ಮತ್ತೊಂದು ನೋಟಿಸ್. ಎಸ್ಐಟಿ ಹೆಸರು ಹೇಳಿ ಸಂತ್ರಸ್ತೆಯರಿಗೆ ಬೆದರಿಕೆ ಆರೋಪ. ಪೆನ್ ಡ್ರೈವ್ ಸೂತ್ರಧಾರಿಗೆ ಶುರುವಾಯಿತು ಸಂಕಷ್ಟ. ಜೈಲಿನಲ್ಲಿ 2ನೇ ದಿನ ಕಳೆದ ರೇವಣ್ಣ ದೇವರಾಜೇಗೌಡ ವಿರುದ್ಧ ಎಫ್ಐಆರ್. ಬಸವಣ್ಣ ಅವರ ವಚನ ಹೇಳೋ ಮೂಲಕ ಎಚ್ಡಿಕೆಗೆ ಡಿಕೆಶಿ ಟಕ್ಕರ್. ಪ್ರಜ್ವಲ್ ಪ್ರಕರಣವನ್ನ ಸಿಬಿಐಗೆ ವಹಿಸೋದ್ರ ಬಗ್ಗೆ ಸಿಎಂ ಏನಂದ್ರು? ಪ್ರಜ್ವಲ್ ಕೇಸ್ನಲ್ಲಿ ಆಣೆ ಪ್ರಮಾಣ ರಾಜಕೀಯ ಜೋರಾಗ್ತಾ ಹೋಗ್ತಾ ಇದೆ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ ಒಂದು ಅತ್ಯಾಚಾರ ಕೇಸ್ ದಾಖಲಾಗಿರುವಂತಹ ಬೆನ್ನಲ್ಲೇ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಂತ್ರಸ್ತೆ ದೂರು ಕೊಟ್ರೆ ಮತ್ತೊಂದು ಎಫ್ಐಆರ್ ದಾಖಲಿಸಿಕೊಳ್ಳೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಇವತ್ತು ಸಂಜೆ ಮತ್ತೊಂದು ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಇನ್ನು ಇನ್ನಿಬ್ಬರು ಸರ್ಕಾರಿ ಅಧಿಕಾರಿಗಳು ಪ್ರಜ್ವಲ್ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರ್ಗಾವಣೆ ಲೆಟರ್ ಕೊಡೋದಾಗಿ ವಂಚಿಸಿ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರೊಂದಿಗೆ ಪ್ರಜ್ವಲ್ ವಿರುದ್ಧ 3ನೇ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ಈ ಎಲ್ಲಾ ಡೆವಲಪ್ಮೆಂಟ್ಗಳ ಮಧ್ಯೆಯೇ ಕೆಆರ್ ನಗರ ಕಿಡ್ನಾಪ್ ಕೇಸ್ ಸಂಬಂಧ ರೇವಣ್ಣ ಪತ್ನಿ ಭವಾನಿ ರೇವಣ್ಣಗೆ ಎಸ್ಐಟಿ 2ನೇ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ಕೊಟ್ಟಿದೆ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಎಸ್ಐಟಿ ಹೆಸರನ್ನ ಹೇಳಿ ಕೆಲ ಸಂತ್ರಸ್ತೆಯರಿಗೆ ಬೆದರಿಕೆ ಹಾಕಲಾಗಿದೆ ಅಂತೇಳಿ ಜಯನಗರದ ಮಹಿಳೆಯೊಬ್ಬರಿಂದ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ. ಮಹಿಳೆಗೆ 3 ಅಪರಿಚಿತರು ಕರೆ ಮಾಡಿ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಬೆದರಿಕೆ ಹಾಕಿದ್ದಾರಂತೆ. ಹೀಗಾಗಿ ನಮಗೆ ರಕ್ಷಣೆ ಕೊಡಿ ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಮಹಿಳೆ ಪತ್ರ ಬರೆದಿದ್ದಾರೆ. ಇನ್ನು ಈ ಪತ್ರವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಮಹಿಳಾ ಆಯೋಗ ಸಂತ್ರಸ್ತೆ ಮತ್ತು ಆಕೆಯ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಅಂತೇಳಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ. ಅಲ್ಲದೆ ಸಂತ್ರಸ್ತೆ ಮತ್ತು ಕುಟುಂಬದ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಲು ಹುನ್ನಾರ ನಡೆಸಿರುವ ಬಗ್ಗೆ ಪರಿಶೀಲಿಸಿ ವಿಸ್ತೃತವಾಗಿ ವರದಿಯನ್ನು ಕೊಡಲಿಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಸೂಚನೆ ಕೊಟ್ಟಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವಂತಹ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಸೂತ್ರಧಾರರಿಗೆ ಈಗ ಸಂಕಷ್ಟ ಎದುರಾಗಿದೆ. ಸೆಸ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣವನ್ನ ಎಸ್ಐಟಿ ಟೀಮ್ ಕೈಗೆತ್ತಿಕೊಂಡಿದ್ದು ಪ್ರಕರಣ ಸಂಬಂಧ ಇಬ್ಬರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಕಾರ್ತಿಕ್ ಹಾಗೂ ದೇವರಾಜೇಗೌಡ ಇಬ್ಬರಿಗೂ ಕೂಡ ನೋಟಿಸ್ ನೀಡಿರುವಂತಹ ಎಸ್ಐಟಿ ಅಧಿಕಾರಿಗಳು 24 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ಇನ್ನು ಏಪ್ರಿಲ್ 23ರಂದು ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದಾರೆ ಅಂತ ಪೂರ್ಣಚಂದ್ರ ತೇಜಸ್ವಿ ಹಾಸನ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಈ ಸಂಬಂಧ ಪ್ರಜ್ವಲ್ ರೇವಣ್ಣ, ಮಾಜಿ ಕಾರು ಚಾಲಕ ಕಾರ್ತಿಕ್ ಪುಟ್ಟರಾಜು, ಶರತ್, ನವೀನ್ ಗೌಡ ಹಾಗೂ ಚೇತನ್ ಗೌಡ ಅವರದ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿರುವಂತಹ ಎಸ್ಐಟಿ ಟೀಮ್ ಪೆನ್ ಡ್ರೈವ್ ಸೂತ್ರಧಾರಿಗಳಾದಂತಹ ಕಾರ್ತಿಕ್ ಪುಟ್ಟರಾಜು, ಶರತ್, ನವೀನ್ ಗೌಡ ಹಾಗೂ ಚೇತನ್ ಗೌಡ ಬೆನ್ನು ಬಿದ್ದಿದ್ದಾರೆ. 4ರನ್ನು ವಿಚಾರಣೆಗೆ ಕರೆಸಿ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ ಪೆನ್ ಡ್ರೈವ್ ಕುರಿತ ಸತ್ಯಾಸತ್ಯತೆಯನ್ನ ಬಯಲಿಗೆಳೆಯೋದಕ್ಕೆ ಮುಂದಾಗಿದೆ. ಯಾರು ಪೆನ್ ಡ್ರೈವ್ ಕೊಟ್ಟಿದ್ದು, ಪೆನ್ ಡ್ರೈವ್ ನಲ್ಲಿ ಇರೋದು ಅಸಲಿನೋ ನಕಲಿನೋ, ಎಲ್ಲೆಲ್ಲಿ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಯಾರಿಗೆ ಪೆನ್ ಡ್ರೈವ್ ಹಂಚಿದ್ದಾರೆ ಅನ್ನೋದ್ರ ಬಗ್ಗೆ ಎಸ್ಐಟಿ ವಿಚಾರಣೆ ನಡೆಸಲಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವೈರಲ್ ವಿಚಾರದಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಕೀಲ ದೇವರಾಜೇಗೌಡರಿಗೆ ಸಂಕಷ್ಟ ಎದುರಾಗಿದೆ. ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪದಲ್ಲಿ ದಾಖಲಾಗಿದ್ದಂತಹ ಪ್ರಕರಣದಲ್ಲಿನ ವಿಚಾರಗಳು ಬಹಿರಂಗವಾಗಿವೆ. ಏಪ್ರಿಲ್ 1ರಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿದ್ದು ತಮ್ಮ ನಿವೇಶನ 1ರ ಮಾರಾಟ ವಿಚಾರವಾಗಿ ವಕೀಲ ದೇವರಾಜೇಗೌಡ ಲೈಂಗಿಕ ದೌರ್ಜನ್ಯವನ್ನ ನೀಡಿದ್ರು ಅಂತ ದೂರಿದ್ದಾರೆ. ಇನ್ನು ವಿಡಿಯೋ ಕಾಲ್ ಮಾಡಿ ಮಾನಸಿಕ ಹಿಂಸೆ ಕೊಡೋದ್ರ ಜೊತೆಗೆ ತನ್ನ ಖಾಸಗಿ ಅಂಗಾಂಗ ತೋರಿಸಿ ಪ್ರಚೋದನೆಗೆ ಯತ್ನಿಸಿದ್ದಾರೆ ಅಂತ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಮಹಿಳೆ ದೂರು ಆಧರಿಸಿ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಹಿಳೆ ಮೇಲಿನ ದೌರ್ಜನ್ಯ ಆರೋಪದ ಕೇಸ್ನಲ್ಲಿ ಜಾಮೀನಿಗಾಗಿ ಹಾಸನದ 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ದೇವರಾಜೇಗೌಡ ಮೇ 8ರಂದು ಅರ್ಜಿ ಸಲ್ಲಿಸಲಿದ್ದು ಮೇ 15ಕ್ಕೆ ಮುಂದಿನ ವಿಚಾರಣೆಗಾಗಿ ಕೋರ್ಟ್ ಮುಂದೂಡಿದೆ. ಇನ್ನೊಂದು ಕಡೆ ಮಹಿಳೆ ಹಾಗೂ ಆಕೆಯ ಪತಿ ವಿರುದ್ಧ ದೇವರಾಜೇಗೌಡ ತನ್ನ ವಿರುದ್ಧ ಹನಿ ಟ್ರ್ಯಾಪ್ ಆರೋಪದಲ್ಲಿ ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದು ಕೇಸ್ ದಾಖಲಾಗಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ಎಚ್ಡಿ ರೇವಣ್ಣ 2ನೇ ರಾತ್ರಿ ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ. ನಿನ್ನೆ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದ ರೇವಣ್ಣನಿಗೆ ನಿರಾಸೆಯಾಗಿದ್ದು ಬೇಲ್ ಸಿಗದ ಹಿನ್ನೆಲೆ ರೇವಣ್ಣ ಮತ್ತಷ್ಟು ಮಂಕಾಗಿದ್ದಾರೆ. ಕ್ವಾರಂಟೈನ್ ಜೈಲಿನಲ್ಲಿ ರಾತ್ರಿ ಕಾಲ ಕಳೆದ ರೇವಣ್ಣ ರಾತ್ರಿ ನೀಡಿದ್ದ ಮುದ್ದೆ, ಚಪಾತಿ, ರೈಸ್ ಸಾಂಬಾರ್ ತಿಂದಿದ್ರು. ಮನೆಯವರು ತಂದುಕೊಟ್ಟಿರುವ ಬಟ್ಟೆ ಪಡೆದುಕೊಂಡಿದ್ರು. ನಿನ್ನೆ ರಾತ್ರಿ ತಡವಾಗಿ ಊಟ ಮಾಡಿ ರಾತ್ರಿ ಒಬ್ಬರೇ ಮೌನಕ್ಕೆ ಜಾರಿದ್ರು. ರಾತ್ರಿ 12 ಗಂಟೆಯವರೆಗೆ ನಿದ್ರೆ ಮಾಡದೆ ಯೋಚಿಸುತ್ತಿದ್ದ ರೇವಣ್ಣ ಬಳಿಕ ನಿದ್ರೆಗೆ ಜಾರಿದ್ರು. ಇಂದು ಬೆಳಗ್ಗೆ 6:30ಕ್ಕೆ ನಿದ್ರೆಯಿಂದ ಎದ್ದಿದ್ರು. ಇನ್ನು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ರೇವಣ್ಣ ನಿನ್ನೆಯಿಂದ ಹೊಟ್ಟೆ ನೋವೆಂದು ಅಳಲು ತೋಡ್ಕೊಂಡಿದ್ದಾರೆ. ಇಂದು ಮುಂಜಾನೆ ಎಂದಿನಂತೆ ರೇವಣ್ಣಗೆ ವೈದ್ಯರು ಜೈಲಿನಲ್ಲೇ ತಪಾಸಣೆ ಮಾಡಿದ್ದು ಚಿಕಿತ್ಸೆ ನೀಡಿದ್ದಾರೆ. ಒಂದ್ ವೇಳೆ ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ಬೇರೊಂದು ಆಸ್ಪತ್ರೆಗೆ ರೇವಣ್ಣರನ್ನ ರವಾನೆ ಮಾಡೋ ಸಾಧ್ಯತೆ ಇದೆ.
ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಈಗ ರಾಜ್ಯಪಾಲರ ಅಂಗಳ ತಲುಪಿದೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಮಾಜಿ ಸಿಎಂ ಎಚ್ಡಿಕೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆಶಿ, ಇವತ್ತು ನಾವು ಬಸವ ಜಯಂತಿ ಆಚರಿಸ್ತಾ ಇದ್ದೀವಿ. ಬಸವಣ್ಣನವರು ಏನ್ ಹೇಳಿದ್ದಾರೆ? ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಲೋಕದ ಡೊಂಕು ತಿದ್ದು ಸಾಹಸಕ್ಕಿಳಿಯದೆ ನಮ್ಮ ಮನೆಗಳನ್ನ ನೆರವೇರಿಸಿಕೊಳ್ಳೋಣ ಅಂದಿದ್ದಾರೆ. ಇನ್ನು ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ಎಸ್ಐಟಿ ತನಿಖೆ ಆಗ್ತಾ ಇದೆ, ನಮ್ಮ ಪೊಲೀಸರ ಬಗ್ಗೆ ನಂಬಿಕೆ ಇದೆ, ನಿಷ್ಪಕ್ಷಪಾತ ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂದಿದ್ದಾರೆ. ಇನ್ನು ವಚನದ ಮೂಲಕ ಎಚ್ಡಿಕೆಗೆ ಡಿಕೆಶಿ ಟಕ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದು, ಇದು ಎಚ್ಡಿಕೆ ಡಿಕೆ ಕುಟುಂಬದ ಗಲಾಟೆ, ಅವ್ರ ವೈಯಕ್ತಿಕ ಗಲಾಟೆಯನ್ನ ರಾಜ್ಯದ ಜನರ ಗಲಾಟೆಯಾಗಿ ಮಾಡೋಕೆ ಹೊರಟಿದ್ದಾರೆ. ಇದು ರಾಜಕೀಯದಲ್ಲಿ ಒಳ್ಳೆಯದಲ್ಲ ಅಂದಿದ್ದಾರೆ. ಈಗ SIT ಮಾಡಿದ್ದೀವಿ. ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಯಾಕಂದರೆ ಹಿಂದೆ ಎಲ್ಲ ನಾವು ಇದನ್ನ ಮಾಡಿದ್ದೀವಿ, CBI ಕೊಟ್ಟಿದ್ದೀವಿ. BJPಯವರು ಯಾವತ್ತೂ ಕೂಡ CBIಗೂ ಒಂದು ಕೇಸ್ ಕೊಟ್ಟಿರಲಿಲ್ಲ. ಆಗ ಏನಂತ ಕರಿತಿದ್ರು ಅಂತಂದರೆ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ದೇವೇಗೌಡರು ಏನಂತ ಕರಿತಿದ್ರು ಗೊತ್ತಾ? ಚೋರ್ ಬಚಾವ್ ಸಂಸ್ಥೆ. ಬಸವಣ್ಣವರು ಏನು ಹೇಳಿದ್ದಾರೆ? ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ? ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಇವರಿಬ್ಬರು ಕುಟುಂಬದ ಗಲಾಟೆ, ವೈಯಕ್ತಿಕ ಗಲಾಟೆಯನ್ನು ಇವತ್ತು ಜನರ ಗಲಾಟೆಯಾಗಿ ಮಾಡೋಕ್ಕೆ ಹೊರಟಿದ್ದಾರೆ. ಇನ್ನು ಹಾಸನ ಸಂಸದ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಈ ನಡುವೆ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಆಣೆ ಪ್ರಮಾಣ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ, ಸಚಿವ ಕೃಷ್ಣ ಬೈರೇಗೌಡ ನಡುವೆ ಆಣೆ ಪ್ರಮಾಣದ ಸವಾಲು ಎದುರಾಗಿದ್ದು, ಸಚಿವ ಕೃಷ್ಣ ಬೈರೇಗೌಡ ಆಣೆ ಪ್ರಮಾಣದ ಸವಾಲನ್ನ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸ್ವೀಕಾರ ಮಾಡಿದ್ದಾರೆ. ಪೆನ್ಡ್ರೈವ್ ಲೀಕ್ ಕೇಸ್ನಲ್ಲಿ ಹಾಸನಾಂಬೆ ಸನ್ನಿಧಿಯಲ್ಲಿ ಆಣೆ ಪ್ರಮಾಣಕ್ಕೆ ಕುಮಾರಸ್ವಾಮಿ ಪಂಥಾಹ್ವಾನ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡ ಆಹ್ವಾನಕ್ಕೆ ಒಪ್ಪಿ ಕುಮಾರಸ್ವಾಮಿ ಆಣೆ ಪ್ರಮಾಣ ಕಳಕ್ಕೆ ಇಳಿದಿದ್ದಾರೆ. ಡಿಕೆ ಶಿವಕುಮಾರ್ರನ್ನ ಕರ್ಕೊಂಡು ಬನ್ನಿ, ಆಣೆ ಮಾಡೋಕೆ ಸಿದ್ಧ ಅಂತ ಕುಮಾರಸ್ವಾಮಿ ಪಂಥಾಹ್ವಾನ ಕೊಟ್ಟಿದ್ದು, ಇದಕ್ಕೆ ಒಪ್ಪಿ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಸಚಿವ ಕೃಷ್ಣ ಬೈರೇಗೌಡ ಕರ್ಕೊಂಡು ಬಂದು ಆಣೆ ಪ್ರಮಾಣ ಮಾಡ್ತಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ನಾನು ಕಥಾನಾಯಕ ಅಂತ ಕರೆದಿದ್ದೀರಿ. ಕಥಾನಾಯಕನಿಗೆ ಒಬ್ಬ ಕಳ್ಳನಾಯಕ ಬೇಕಲ್ಲ, ಅವನ ನಾಯಕ ಅಂತ ಹೇಳಕ್ಕಾಗಲ್ಲ, ಕಳ್ಳನಾಯಕನೇ. ಕೃಷ್ಣ ಬೈರೇಗೌಡ್ರೆ ಹಾಸನಾಂಬ ಮುಂದೆ ಪ್ರಮಾಣ ಮಾಡ್ತೀರಾ? ಬಾರಪ್ಪ, ಕರ್ಕೊಂಬಾರಪ್ಪ ನಿಮ್ಮ ಲೀಡರ್ನು. ಇದನ್ನು ನಾವು ವಿಷಯಾಂತರ ಮಾಡೋದು ಬೇಡ ಅಂತೇಳಿ ಯಾರೋ ನನ್ನ ಮೇಲೆ ವೈಯಕ್ತಿಕವಾಗಿ ಏನೇನೋ ಆರೋಪ ಮಾಡ್ತಾರೆ ಅಂತ ನಾನು ಅದಕ್ಕೆ ಟ್ರ್ಯಾಪಿಗೆ ಬೀಳೋನಲ್ಲ. ಅದು ಪರ್ಫೆಕ್ಟ್ ಟ್ರ್ಯಾಪ್, ಅದು ವಿಷಯಾಂತರ ಮಾಡಲಿಕ್ಕೆ. ಇದು ನನಗೂ ಇನ್ನೊಬ್ಬರಿಗೂ ಯಾವುದು ನನಗೆ ಪರ್ಸ್ನಲ್ ಎನಿಮಿಟಿ ಯಾರ ಜೊತೆಗೂ ಇಲ್ಲ.